ಮಾರ್ಕೆಟ್ ನಲ್ಲಿ ಒಂದೇ ಸತಿಗೆ ನೀವು ದುಡ್ಡು ಹಾಕಿದ್ರೆ ಪ್ರಾಫಿಟ್ ಮಾಡಕ್ ಆಗಲ್ಲ. ಯಾಕಂತಂದ್ರೆ ಫಸ್ಟ್ ಮಾರ್ಕೆಟ್ ನ ಕಲಿಬೇಕು, ಆಮೇಲೆ ದುಡ್ಡು ಆದಾಗೆ ಬರುತ್ತೆ. ಒಂದ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸ್ವಿಮ್ಮಿಂಗ್ ಪೂಲ್ ಗೆ ಹೋಗ್ತೀನಿ ಅಂತಂದ್ರೆ ಒಂದೇ ಸತಿಗೆ ನೀವು ಡೀಪ್ ಡೈವ್ ಮಾಡಲ್ಲ, ಅಲ್ಲಿ ನಿಧಾನವಾಗಿ ಕಲಿಬೇಕಾಗುತ್ತೆ. ಅದೇ ರೀತಿ ಮಾರ್ಕೆಟ್ ಅಲ್ಲಿ ಯಾಕೆ ನೀವು ಕಲಿಲಾರಂಗೆ ಒಂದೇ ಸತಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ? ಕೆಲವೊಬ್ರು ಏನ್ ಮಾಡ್ತೀನಿ ಅಂತಂದ್ರೆ ಅನ್ಅಥರೈಸ್ಡ್ ಟೆಲಿಗ್ರಾಮ್ ಸ್ಟಿಪ್ ತಗೊಂತೀರಾ. ಅಂದ್ರೆ 50,000 ಇಟ್ಕೊಂಡು ನೀವು ಟೆಲಿಗ್ರಾಮ್ ಸ್ಟಿಪ್ ತಗೊಂಡ ಆ ಕ್ಯಾಪಿಟಲ್ ನ ಕಂಪ್ಲೀಟ್ಲಿ ಬರ್ನ್ ಔಟ್ ಮಾಡ್ತೀರಾ. ಯಾಕಂತಂದ್ರೆ ನಿಮ್ಗೆ ಏನು ಗೊತ್ತಿರಲ್ಲ, ನಾಲೆಜ್ ಗೊತ್ತಿರಲ್ಲ, ಟೆಲಿಗ್ರಾಮ್ ಸ್ಟಿಪ್ ಹೆಂಗ್ ತಗೊಂತೀರಾ? ಫಸ್ಟ್ ನೀವು ಬೇಸಿಕ್ ಕಲಿಬೇಕಾಗುತ್ತೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಯಾಕೆ ಮಾಡ್ಬೇಕು, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದ್ರಲ್ಲಿ ಏನ್ ಬರುತ್ತೆ, ನಮ್ಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಹೆಂಗಾಗುತ್ತೆ, ಪೊಸಿಷನ್ ಸೈಜಿಂಗ್ ಹೆಂಗ್ ಮಾಡ್ಬೇಕು, ನಮ್ಮ ಕ್ಯಾಪಿಟಲ್ ಮೇಲೆ ರಿಸ್ಕ್ ಎಷ್ಟು ತಗೋಬೇಕು, ಎಷ್ಟು ಮಂತ್ಲಿ ನಾವು ಅರ್ನ್ ಮಾಡ್ಬೋದು. ಸೊ ಯಾಕಂತಂದ್ರೆ FD ಅಲ್ಲಿ ಇಟ್ರೆ ನಿಮ್ಗೆ 6% ಕೊಡುತ್ತೆ, ಬಟ್ ಅದೇ ರೀತಿ ಅದಕ್ಕಿಂತ ಜಾಸ್ತಿ ನಾವು ರಿಟರ್ನ್ ನ ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೇಕಾಗುತ್ತೆ. ಅದಕ್ಕಿಂತ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ಓವರ್ ರಿಟರ್ನ್ಸ್ ನಾನು ಒಂದೇ ದಿನ 10% 20% ಮಾಡ್ತೇನೆ ಅಂತಂದ್ರೆ ಯಾವತ್ತೂ ಕೂಡ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಸಸ್ಟೈನ್ ಮಾಡಕ್ ಆಗಲ್ಲ. ಮೇನ್ ಕ್ಯಾಪಿಟಲ್ ನ ಉಳಿಸ್ಕೊಂಡು ಎಕ್ಸ್ಪೀರಿಯನ್ಸ್ ನ ಬಿಲ್ಡ್ ಮಾಡ್ಬೇಕು ನೀವು. ಅದೇ ರೀತಿ ಒಂದೇ ಸೆಟಪ್ ಅಲ್ಲಿ ಕನ್ಸಿಸ್ಟೆನ್ಸಿ ನೀವು ಮಾಡ್ಬೇಕಾಗುತ್ತೆ. ಅದೇ ರೀತಿ ಡಾಕ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಕಲಿತಾರೆ, ಆಮೇಲೆ ಅರ್ನ್ ಮಾಡ್ತಾರೆ. ಅದೇ ರೀತಿ ಪೈಲಟ್ಸ್ ಏನ್ ಮಾಡ್ತಾರೆ, ಫಸ್ಟ್ ಟ್ರೈನಿಂಗ್ ನ ತಗೊಂತಾರೆ, ಆಮೇಲೆ ಫ್ಲೈಟ್ ನ ಓಡಿಸ್ತಾರೆ. ಅದೇ ರೀತಿ ಟ್ರೇಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಸ್ಕಿಲ್ ನ ಡೆವಲಪ್ ಮಾಡಿ. ನೀವು ಸ್ಕಿಲ್ ಡೆವಲಪ್ ಆಯ್ತು ಅನ್ಕೊಳ್ಳಿ, ಲಾಂಗ್ ಟರ್ಮ್ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಆ ಸ್ಕಿಲ್ ಇಂದಾನೆ ನಿಮ್ಗೆ ಒಂದು ರೆಗ್ಯುಲರ್ ಅಂದ್ರೆ ಪ್ಯಾಸಿವ್ ಇನ್ಕಮ್ ಬರೋಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಹೇಳೋದು, ಟ್ರೇಡಿಂಗ್ ಒಂದೇ ಅಂತಲ್ಲ, ಯಾವುದೇ ನೀವು ಸ್ಕಿಲ್ ಕಲಿತೀನಿ ಅಂದ್ರೆ ಫಸ್ಟ್ ಕಲೀರಿ, ಆಮೇಲೆ ಅರ್ನ್ ಮಾಡಕ್ ಶುರು ಮಾಡಿ.